ಇದೇ ಪಾಲಿಸಿದೆ ಪಾಲಿಸಿದೆ ಪಾಲಿಸಯ್ಯ ಪದುಮ ಸಂಭವ ಪಿತನೆ ಪದೋಪದಿಗೆ ಎನಗೆ. ಪಾಲಿಸದೆ ಪಾಲಿಸದೆ ಅಂತ ಒಂದು ಪಾಠವೂ ಇದೆ. ತುಂಬ ಕೊಡ್ಲಿಕ್ಕಾಗದಂಥದ್ದು ಅಂತ ನಿನ್ನೆ, ಅಥವಾ ಇದೇ ಪಾಲಿಸಿದೆ ಪಾಲಿಸಿದೆ ಇದನ್ನೇ ಮತ್ತೆ ಕೊಡುವಂತೆ ಎರಡೂ ಅಭಿಪ್ರಾಯ ಇದೆ, ಎರಡೂ ಪಾಠಗಳಿದೆ. ಇದನ್ನು ನೀನು ಈಗ ನನಗೆ ಕೊಟ್ಟಿದೆ, ಈ ಜ್ಞಾನವನ್ನು, ಅದನ್ನೇ ಕೊಡುವಂತಾದರೆ ಪಾಲಿಸದೆ ಅಂತಂದರೆ ಕೇಳಿದ್ದಕ್ಕೆ ಒಂದು ಸಾರ್ಥಕ ಆಗತ್ತೆ. ಇನ್ನೂ ನನಗೆ ಅದು ಪರಿಪಕ್ವ ಆಗಿಲ್ಲ, ಇನ್ನೂ ಬಂದಿಲ್ಲ. ನಿನ್ನೆ ನಾವು ಒಂದು ಕೇಳಿದ್ವಿ, ಜೀವ ಅಸ್ವಾತಂತ್ರ್ಯ, ದೇವ ನಿಜ ಸ್ವಾತಂತ್ರ್ಯ. ಜೀವರೆಲ್ಲ ಸ್ವತಂತ್ರರು, ಪರಮಾತ್ಮ ಮಾತ್ರ ಸ್ವತಂತ್ರ. ಜೀವ ಜಡ ದೇವರ ಅಧೀನ, ಎರಡೂ ದೇವರ ಅಧೀನರೇ. ಜಡದ ಅಧೀನತೆಯನ್ನು ದೇವರು ಇಟ್ಟುಕೊಂಡು ಮಾಡೋದಾದರೂ ಏನು ಅಂತಂದರೆ, ಜಡದಲ್ಲಿರುವ ಗುಣಧರ್ಮಗಳನ್ನು ಕೊಟ್ಟು ಅದರಿಂದ ಆಗಬೇಕಾದ ಕೆಲಸಗಳನ್ನು ಮಾಡಿಸುವುದರಿಂದ ಅದರ ಮೇಲೂ ನಿಯಾಮಕತ್ವ ಇದೆ ಅಂತ. ಜೀವೋತ್ತಮರಲ್ಲಿ ಭಕ್ತಿ, ಜೀವೋತ್ತಮರಾದ ವಾಯುದೇವರಲ್ಲಿ ಭಕ್ತಿ, ಜಡದಲ್ಲಿ ವಿರಕತಿ, ಜಡ ಪದಾರ್ಥಗಳಲ್ಲಿ ಮಟೀರಿಯಲಿಸ್ಟಿಕ್ ಲೈಫಲ್ಲಿ ಸಾಕು ಅನ್ನುವ ಅಲಂಬುದ್ಧಿಯನ್ನು ಕೊಡು. ಕಾವ ಕೊಲ್ಲುವವ ಎಲ್ಲ ದೇವರೆಂಬುವ ಜ್ಞಾನ, ಕಾಯುವವನೂ ಅವನೇ. ನಮ್ಮ ಕಾಲ ಮುಗಿದಿದೆ ಅಂತಂದಾಗ ಕೊಲ್ಲುವವನೂ ಅವನೇ ಅನ್ನುವ ಜ್ಞಾನವನ್ನು ಕೊಡುವಂಥ ಒಂದು ಪದ್ಯದ ವಿವರಣೆಯನ್ನು ನೋಡಿದ್ವಿ. ಮುಂದಿನ ಪದ್ಯದಲ್ಲಿ ಯಾಕೆ ಎಲ್ಲವೂ ದೇವರ ಮೇಲೆ ಡಿಪೆಂಡ್ ಆಗಿದೆ, ಹೇಗೆ ಏನು ಅನ್ನೋದನ್ನು ತಿಳಿಸ್ತಾರೆ. ಬಿಂಬ ಚಲಿಸಿದರೆ ಪ್ರತಿಬಿಂಬತ ಚಲಿಸುವುದು, ಬಿಂಬ ಪೂರ್ಣನು ಪ್ರತಿಬಿಂಬನಲ್ಲ. ಉಂಬುಂಡುವ ಕ್ರಿಯೆಗಳು ಬಿಂಬ ಮಾಡಿಸಲು ಪ್ರತಿಬಿಂಬಕ್ಕೆ ಉಂಟೆಂದು ಬಿಂಬ ಕ್ರಿಯೆಯೂ ಎನಗೆ. ಇದೇ ಪಾಲಿಸದೆ ಪಾಲಿಸದೆ ಪಾಲಿಸೋ ಹರಿಯೇ ಪದುಮ ಸಂಭವ ಪಿತನೆ ಪದೋಪದಿಗೆ ಎನಗೆ. ಇದೇ ಪಾಲಿಸದೆ ಪಾಲಿಸದೆ ಪಾಲಿಸಯ್ಯ. ಬಿಂಬ ಚಲಿಸಿದರೆ, ಬಿಂಬ ಪ್ರತಿಬಿಂಬ ಭಾವ ಅಂತ. ಜೀವ ಪ್ರತಿಬಿಂಬ, ದೇವರು ಬಿಂಬ. ಸಾಮಾನ್ಯವಾಗಿ ಬಿಂಬ ಪ್ರತಿಬಿಂಬ ಅಂದಾಗ ನಮಗೆ ತಕ್ಷಣ ಹೊಳೆಯೋದು ಕನ್ನಡಿಯಲ್ಲಿ ನಮ್ಮ ಮುಖ ಕಾಣೋದು. ಕನ್ನಡಿಯ ಮುಂದೆ ನಿಂತಾಗ ವ್ಯಕ್ತಿಯ ಮುಖ ಕನ್ನಡಿಯಲ್ಲಿ ಕಾಣುತ್ತೆ. ಮುಂದೆ ನಿಂತವನು ಬಿಂಬ, ಕನ್ನಡಿಯಲ್ಲಿ ಕಾಣೋದು ಪ್ರತಿಬಿಂಬ. ಅಥವಾ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಕಾಣೋದು. ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬದಲ್ಲಿ ಯಾವುದೇ ಚಲನವಲನಗಳು ಆಗಬೇಕು. ಆ ಪ್ರತಿಬಿಂಬದಲ್ಲಿ ಬೇರೆ ತರಹದ ಮಂದಹಾಸವೋ ಕೋಪವೋ ಏನಾದರೂ ಅದರಲ್ಲಿ ಆ ತರಹದ ಭಾವನೆಗಳ ಮುಖ ತೋರಬೇಕು ಅಂತಾದರೆ ಅದು ಬಿಂಬನಲ್ಲಿ ಆದರೆ ಮಾತ್ರ ಪ್ರತಿಬಿಂಬನಲ್ಲಿ ತೋರತ್ತೆ. ಬಿಂಬ ಗಂಭೀರವಾಗಿದ್ದು ಒಳಗೆ ಪ್ರತಿಬಿಂಬ ನಗತಾ ಇದ್ರೆ ಕನ್ನಡಿ ಮುಂದೆ ಹೋಗೋದೇ ಇಲ್ಲ, ಪಿಶಾಚಿ ಅಂತ ಓಡಿ ಬರ್ತೇವೆ. ಪ್ರತಿಬಿಂಬದಲ್ಲಿ ಏನೇ ಕ್ರಿಯೆ ಆಗಬೇಕು ಅಂದರೆ ಬಿಂಬದ ಅಧೀನ. ಬಿಂಬದಲ್ಲಿ ಕ್ರಿಯೆ ಇಲ್ಲ ಅಂದರೆ ಪ್ರತಿಬಿಂಬದಲ್ಲಿ ಏನೂ ಇಲ್ಲ. ಇದು ನಮ್ಮ ಪ್ರತಿಬಿಂಬಕ್ಕೂ ನಮಗೂ ಮಧ್ಯದಲ್ಲಿ ಉಪಾಧಿ. ಕನ್ನಡಿ ಉಪಾಧಿ ಅಂದರೆ ಮೀಡಿಯಾ. ಕನ್ನಡಿ ಇಲ್ಲದ ಬರೀ ಗೋಡೆಯಲ್ಲಿ ನೋಡಿದ್ರೆ ಏನು ಕಾಣುವುದಿಲ್ಲ. ಆದರೆ ನಮ್ಮ ನಿಮ್ಮರ ಜೀವನದಲ್ಲಿ ಅಥವಾ ಈ ದೇಹದಲ್ಲಿ ಬಿಂಬನಾದವನು ಭಗವಂತ, ಪ್ರತಿಬಿಂಬನಾದವನು ಜೀವ. ಹಾಗಾದರೆ ಪ್ರತಿಬಿಂಬವಾದ ಪದಾರ್ಥದಲ್ಲಿ ಏನಾದರೂ ಕ್ರಿಯೆ ಕಾಣಬೇಕು, ಪ್ರತಿಬಿಂಬ ಏನಾದರೂ ಮಾಡಬೇಕು ಅಂದರೆ ಕನ್ನಡಿಯ ದೃಷ್ಟಾಂತವನ್ನು ತೆಗೆದುಕೊಂಡಾಗ ಬಿಂಬನಲ್ಲಿ ಏನಾದರೂ ಕ್ರಿಯೆ ಇದೆ ಅಂತಾದರೆ ಪ್ರತಿಬಿಂಬನಲ್ಲಿ ಉಂಟು. ಬಿಂಬ ಏನೂ ಮಾಡಲಿಲ್ಲ ಅಂದರೆ ಪ್ರತಿಬಿಂಬದಲ್ಲಿ ಇಲ್ಲ. ಹಾಗೆ ನಮ್ಮ ನಿಮ್ಮೆಲ್ಲರ ಒಳಗೆ ಬಿಂಬನಾದವನು ಭಗವಂತ. ಅವನೇನಾದರೂ ಚಲಿಸಿದರೆ, ಅವನೇನಾದರೂ ನುಡಿದರೆ, ಅವನೇನಾದರೂ ನಡೆಸಿದರೆ, ಅವನೇನಾದರೂ ನೋಡಿದರೆ ಪ್ರತಿಬಿಂಬ ಚಲಿಸುವುದು. ಬಿಂಬದಲ್ಲಿ ಚಲನೆ ಇಲ್ಲ ಅಂತಾದರೆ ಪ್ರತಿಬಿಂಬ ಏನೂ ಮಾಡಲಿಕ್ಕಾಗೋದಿಲ್ಲ. ಆ ಚಿಂತನೆಯನ್ನು ಕೊಡು. ಹಾಗಾದರೆ ನಾನು ಪೂರ್ಣ ನಿನ್ನ ಅಧೀನ, ಸರೆಂಡರ್ ಆಗು ದೇವರಿಗೆ. ನನಗೆ ಒಂದು ಹೆಮ್ಮೆ ಇರುತ್ತೆ.
ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ನಾನು ಮುಂದೆ ಇದ್ದೇನೆ ಅಂತಾದರೆ, ರನ್ನಿಂಗ್ ರೇಸಲ್ಲೋ ಇನ್ಯಾವುದ್ಯಾವುದೋ ಕಬಡ್ಡಿಯೋ ಮತ್ತೊಬ್ಬನೋ 4 ಜನ ನನ್ನನ್ನು ಹಿಡಿಲಿಕ್ಕೆ ಹೋದರೂ ನಾನು ಬಿಡಿಸಿಕೊಂಡು ಬಂದು ಗೆರೆಯನ್ನು ದಾಟಿದೆ. ಅಂಥ ಸಾಮರ್ಥ್ಯ. ಮ್ಯಾರಥಾನ್ 5-6 ಕಿಲೋಮೀಟ್ರು ಓಡಿದಾಗ ಫಸ್ಟ್ ನಾನು ಬಂದೆ, ಸೆಕೆಂಡ್ ಬಂದವರು ನಾನು ಬಂದ ಅರ್ಧ ಗಂಟೆ ಆದಮೇಲೆ ಬಂದರು. ಇನ್ನೆಷ್ಟು ಸ್ಪೀಡಾಗಿ ನಾನು ಓಡಿದೆ. ದೇವರಂತಾನೆ, ಮಗನೇ, ನಾನು ನಿನ್ನಲ್ಲಿ ನಿಂತು ಓಡಿದೆ. ನೀನು ಓಡೋದಲ್ಲ, ಬಚ್ಚಲಿಗೆ ಹೆಜ್ಜೆ ಇಡಲಿಕ್ಕೂ ಆಗೋದಿಲ್ಲ ನನ್ನ ಅನುಗ್ರಹ ತಪ್ಪಿ ಹೋದರೆ. ಇದೇ ವ್ಯಕ್ತಿ ಯಾರು ಓಡಿರ್ತಾನೆ, ಯಾರು 10 ಜನ ಹಿಡಿದಾಗ ಬಿಡಿಸಿಕೊಂಡು ಬಂದಿರ್ತಾನೆ, ದೇವರ ಅನುಗ್ರಹ ತಪ್ಪಿದಾಗ 4 ಹೆಜ್ಜೆ ಅವನು ಮುಂದೆ ಇಡಬೇಕಾದರೆ ಎಷ್ಟು ಪ್ರಯಾಸ ಆಗತ್ತೆ. ವಯಸ್ಸಾದ ಮೇಲೆ ಆಯಿತು, ಅದು ವಯೋಧರ್ಮ, ಅದರಲ್ಲಿ ಬಿಂಬದ್ದೇನು ಪ್ರತಿಬಿಂಬದ್ದೇನು ಅಂತ ಆರ್ಗ್ಯುಮೆಂಟ್ ಮಾಡಬಹುದು. ಇದು ಬಿಂಬದ್ದೇನು ಪ್ರತಿಬಿಂಬದ್ದೇನು, ವಯೋವೃದ್ಧರಾದ ಮೇಲೆ ಸಹಜವಾಗಿ ದೇಹಧರ್ಮ ಅದು. ನಾವು ಈ ಬಿಂಬ ಪ್ರತಿಬಿಂಬ ಇದೆಲ್ಲ ನಂಬೋದಿಲ್ಲ. ಕೌಂಟರ್ ಆಗಿ ನಾವು ವಾಕ್ಯಾರ್ಥವನ್ನು ಮಾಡಬಹುದು. ಸುಮ್ಮನೆ ನೀವು ಬಿಂಬ ಗಿಂಬ ಅಂತೆಲ್ಲ ಜಂಬ ಕೊಚ್ಕೋಬೇಡ್ರಿ. ದೇಹದ ಧರ್ಮ ಅದು. ವಯಸ್ಸಾದ ಮೇಲೆ ವಯಸ್ಸಿನಲ್ಲಿ ಇದ್ದ ಸಣ್ಣ ಪುಟ್ಟವರಿಗೆ ಆಗತ್ತೆ. ದೇವರ ಸಂಕಲ್ಪ. ವಯಸ್ಸಾದ ಮೇಲೆ ಆಗತ್ತೆ, ಅದೊಂದು ಬೇರೆ. ಸಣ್ಣವರಿದ್ದಾಗೆ, ಸಣ್ಣ ಪುಟ್ಟವರಿದ್ದಾಗೆ ಏನೇನೋ ರೋಗವೋ ರುಜಿನವೋ ನಾವು ಇಲ್ಲಿ ಮೊನ್ನೆಲ್ಲ ನೋಡಿದ್ವಲ್ಲ, ಒಂದು ಟೀಮಿನಲ್ಲಿ ಇಷ್ಟು ಜನನ ಅಂತ ಕೊಟ್ಟು ಕಳಿಸಿರ್ತಾರೆ. ಏನೋ ಅವ್ರಿಗೆ ಇಂಜುರಿ, ಇವರಿಲ್ಲ. ಬಹಳ ದೊಡ್ಡ ಇಂಜುರಿ ಅಲ್ಲ, ಎಲ್ಲೋ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅವರಿಗೆ ಕೈಗೆ ಚೆಂಡು ಬಿತ್ತಂತೆ, ಕೈ ಮುರಿತಂತೆ. ಇನ್ಯಾವನಿಗೋ ಇಲ್ಲೆಲ್ಲೋ ಎಲ್ಬೋ ನೋವಂತೆ, ಇನ್ಯಾವನಿಗೋ ಹ್ಯಾಮ್ಸ್ಟ್ರಿಂಗು. ಇದ್ದದ್ದೇ ಅವರು, ಹೋದದ್ದೇ ಅವರು. ಅದಕ್ಕೆ ಆದರೆ ದೇವರ ಸಂಕಲ್ಪ, ನೀನು ಆ ಮ್ಯಾಚ್ ಆಡಬೇಡ. ಅದು ಹೇಗೆ ಆಡಬೇಡ ಅಂತೆ ನೋಡು, ನಾಳೆ ನೀನು ನಡೀತೀಯ? ಇಲ್ಲ. ಇವ್ರಿಗೇನು ವೃದ್ಧಾಪ್ಯ ಬಂದಿಲ್ಲ. ದೇವರಂತಾನೆ, ನೀನು ಓಡಿದ್ದಲ್ಲ, ನಾನು ಓಡಿಸಿದ್ದು. ತುಂಬ ದೇವರ ಆಳವಾದ ಚಿಂತನೆ ಮಾಡುವ ಚಿಂತಕರಿಗೆ ದೇವರು ಈ ಜ್ಞಾನವನ್ನು ಕೊಡ್ತಾನೆ. ನಾವು ಪ್ರಾಮಾಣಿಕವಾಗಿ ಚಿಂತನೆ ಮಾಡಬೇಕಾದದ್ದು, ದೇಹ ಜಡ. ಇಂಥ ಜಡವಾದ ದೇಹವನ್ನು ದೇವರು ಏನೇನೋ ಮಾಡಿಸ್ತಾನೆ. ದೇವರು ಬೇಡ, ದೇವರವ್ರಿಗೂ ಈಗ ಕಲ್ಪನೆ ಮಾಡೋದು ಬೇಡ. ಜೀವ ಇದ್ದಾನೆ, ಜೀವನ ಪರಿಮಾಣ ಅಂತ ಹೇಳಿದ್ದು ಒಂದು ಪುಟ್ಟ ಕುದುರೆ ಬಾಲದ ಕೂದಲನ್ನು ತೆಗೆದುಕೊಂಡು, ಒಂದೇ ಒಂದು ಕೂದಲು, ಆ ಕೂದಲನ್ನು ವರ್ಟಿಕಲ್ಲಾಗಿ 10,000 ಭಾಗ ಮಾಡಿದರೆ ಕುದುರೆ ಬಾಲದ ಒಂದು ಕೂದಲೇ ಕಾಣೋದಿಲ್ಲ. ಅದನ್ನು 10,000 ಭಾಗ ಮಾಡಿದರೆ ವೆರಿ ಮೈನ್ಯೂಟ್. ಅದು ತುಂಬ 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 ಸೂಕ್ಷ್ಮ. ಅದೆಷ್ಟು ಸೂಕ್ಷ್ಮವಾಗಿ ಇದೆಯೋ ಅಷ್ಟು ಸೂಕ್ಷ್ಮವಾದದ್ದು ಜೀವನ ಸೈಜ್, ಪರಿಮಾಣ. ಅಷ್ಟು ಪುಟ್ಟದಾದ ಜೀವನ ಮೇಲೆ ಇಷ್ಟು ದೊಡ್ಡ ದೇಹ ನಿಂತಿದೆ, ಅವನೇ ನಡೀತಾನೆ ಅಂದರೆ ಈಸ್ ಇಟ್ ಪಾಸಿಬಲ್? ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್ ಅಂತ ಅನ್ಸತ್ತೆ. ಒಂದು ಯಾವುದಾದ್ರೂ ಪದಾರ್ಥ ಗಮ್ಮಿಲ್ಲದೆ ನನ್ನ ಈ ಬೆರಳ ಮೇಲೆ ನಿಲ್ಲಬೇಕು ಅಂತಾದರೆ ಪದಾರ್ಥದ ಡಯಾಮೀಟರ್ಕಿನ್ನ ಸರ್ಫೇಸು ಸ್ವಲ್ಪ ಅಗಲ ಇರಬೇಕು. ಸರ್ಫೇಸು ಚೀರ ತಿಕ್ಕದು, ಎಲ್ಲಿಡಬೇಕು ಅಂತಾನೆ ಕಾಣೋದಿಲ್ಲ. ಅದರ ಮೇಲೆ ಒಂದು ಆಬ್ಜೆಕ್ಟನ್ನು ಇಟ್ಟು ನಿಲ್ಲಿಸ್ತೇನೆ ಅಂದರೆ ಅದು ಪಾಸಿಬಲ್ ಅಲ್ಲ ಅನ್ನೋದಾದರೆ 50, 60, 70, 80 ಯಥಾಯೋಗ್ಯವಾಗಿ 120, 130 ಅಲ್ಲ, ಆನೆಯಲ್ಲಿ ಇರುವ ಆನೆ ವೆಯ್ಟು ತುಂಬ ಇರುತ್ತೆ. ಅದು ಎಷ್ಟು kg ಇರುತ್ತೋ ಗೊತ್ತಿಲ್ಲ ನಮಗೆ. ಆನೆಯಲ್ಲಿರುವ ಜೀವದ ಪರಿಮಾಣವೂ ಕೂಡ ಅಷ್ಟೇ. ಆನೆ ದೇಹವನ್ನು ಹೊತ್ತು ಆ ಜೀವನಿಗೆ ನಡಿಲಿಕ್ಕಾಗತ್ತೆ ಅಂದರೆ ನಂಬಬಹುದಾ? ಇಲ್ಲ, ಅದು ಸಾಧ್ಯ ಇಲ್ಲ. ಹಾಗಾದರೆ ಅದು ನಡೆದಾಡ್ತಾ ಇದೆ ಆನೆ. ಅದರ ಒಳಗೆ ಕಾಣದ ಭಗವಂತ ಇದ್ದು ಅದನ್ನು ಹೊತ್ತಿದ್ದಾನೆ ಅನ್ನೋದಕ್ಕೆ ಅದು ಓಡಾಡುತ್ತೆ. ತನ್ನ ಅನ್ನ ಆಹಾರವನ್ನು ಅದು ಸಂಪಾದನೆ ಮಾಡ್ತಾ ಇದೆ, ಪ್ರತಿಯೊಬ್ಬನು, ಆನೆ ಆಗಲಿ ಮನುಷ್ಯ ಆಗಲಿ. ಹಾಗಾದರೆ ಕಾಣದ ಭಗವಂತ ಒಳಗೆ ಬಿಂಬನಾಗಿ ಇದ್ದು ಈ ದೇಹವನ್ನು ಹೊರತಾನೆ, ಈ ದೇಹದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾನೆ.
ಅನ್ನೋದು ಶಾಸ್ತ್ರದಿಂದ ಸಿದ್ಧವಾಗೋದು. ಇದು ನಮ್ಮ ಅನುಭವಕ್ಕೆ ಬರುವಂಥದ್ದಲ್ಲ. ಸ್ವಲ್ಪ ವಿಚಾರ ಮಾಡಿದರೆ ನಾನು ಅಷ್ಟು ಪರಿಮಾಣದ ಜೀವ ಈ ದೇಹವನ್ನು ಹೊತ್ತು ಓಡಾಡೋದು ಕಷ್ಟ ಅಂತ. ಹಾಗಾದ್ರೆ ಹೊತ್ತವನು ಯಾರು? ಎಲ್ಲರನ್ನ ಹೊತ್ತವನು ದೇವರು. ಇದೇ ಗೋಪಾಲದಾಸರು ಮತ್ತೊಂದು ಕೃತಿಯಲ್ಲಿ ಅಂತಾರೆ, ಹೋಗುವ ಹಾದಿಯಲಿ ಹೋದಾಗೆಲ್ಲ ಸಾಗುವವನಾನಲ್ಲ, ನಿನ್ನ ಸ್ಮರಣೆಯ ಬಿಟ್ಟು ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲಿ ನಿಲುವಲತೆ ಹಂಗೆ ನಡೆಸುವೆ ಸ್ವಾಮಿ, ಹಂಗೆ ನಡಕೊಂಬೆ. ದಯವಿರಲಿ ದಯವಿರಲಿ ದಾಮೋದರ. ಹೋಗುವ ದಾರಿಯಲ್ಲಿ ಹೋದ ಹಾಗೆಲ್ಲ ಸಾಗುವವ ನಾನಲ್ಲ, ನೀನೇ ಮಾಡಿಸೋದು, ನಿನ್ನ ಸ್ಮರಣೆ ಮಾಡ್ತೇನೆ. ಎಲ್ಲರನ್ನ ಹೊತ್ತವನು ದೇವರು ಅನ್ನುವ ಅನುಭವ ತುಂಬ ಜ್ಞಾನವನ್ನು ಸಂಪಾದನೆ ಮಾಡಿದ ಜ್ಞಾನಿಗಳಿಗೆ ಬರುತ್ತೆ. ಜಡಭರತರು ಮೇನೆಯನ್ನು ಹೊರಬೇಕಾದರೆ, ಪಂಚಮಸ್ಕಂದ ಭಾಗವತದ ಕಥೆಯನ್ನು ನೀವು 10 ಬಾರಿ ಕೇಳಿರ್ತೀರಿ. ಜಡಭರತರು ಮೇನೆಯನ್ನು ಹೊತ್ತರು. ಮೇನೆಯಲ್ಲಿ ರಹುಗುಣ ಮಹಾರಾಜ ಕೂತಿದ್ದಾನೆ. ಅವರೇನಾದರೂ ಆ ಮೇನೆಯನ್ನು ಸರಿಯಾಗಿ ಹೊತ್ತಿದ್ದರೆ ಅವ್ರಿಗೆ ಒಳ್ಳೆ ಗೌರ್ನಮೆಂಟಿನ ಕೆಲಸ ಆಗಿರೋದು. ಎಷ್ಟು ರಾಜ ಕೂತಿದ್ದಾನೆ ಅಂದರೆ ನಾನು ನೀಟಾಗಿ ಹೊತ್ತುಬಿಟ್ಟು ಈ ಸಲ ಅಪಾಯಿಂಟ್ಮೆಂಟನ್ನು ಲೆಟರು ಅವನ ಮೇನೆಯಿಂದ ಇಳಿಯೋ ಮುಂಚೆನೇ ಪಡಿಬೇಕು ಅಂತ. ಅವರ ದೃಷ್ಟಿಯಲ್ಲಿ ರಾಜ ಅಂದರೆ ದೇವರೊಬ್ಬನೇ ಅಂತ. ಅವರ ಪಾಡಿಗೆ ಅವರು ಹೋಗ್ತಾ ಇದ್ರು. ಆಮೇಲೆ ಅದು ಅವ್ಯವಸ್ಥೆ ಆದಾಗ ರಾಜ ಬೈದ, ಎಲ್ಲ ಕಥೆ ಇದೆ. ರಾಜ ಬೈದ ಮೇಲೆ, ನಿನ್ನ ಪಾಲಿಗೆ ನಾನೇ ಯಮಧರ್ಮರಾಜ, ನಿನಗೆ ಹೇಗೆ ಹೋಗಬೇಕು ಏನು ಮಾಡಬೇಕು ಗೊತ್ತಿಲ್ಲ, ಒಳಗೆ ನಾನು ರಾಜ ಕೂತಿದ್ದೇನೆ ಅನ್ನೋ ಪರಿಜ್ಞಾನ ಇಲ್ಲದೆ ಹೀಗೆಲ್ಲ ಮಾಡ್ತಾ ಇದೆ. ದಂಡಪಾಣಿರುವತೆ ಶಿಕ್ಷಾಂ ಕರೋಮಿ ಯಥಾ ಸ್ವಾಂ ಪ್ರಕೃತಿಂ ಭಜಿಷ್ಯಸಿ ಕಿಮರೆ ಜೀವನ್ಮೃತೋಸಿ, ಬದುಕಿದೆಯೋ ಸತ್ತಿದೆಯೋ ಮಾಂ ಕದರ್ಥೀಕೃತ್ಯ ಭರ್ತೃಶಾಸನಂ ಅಚಿತರಸಿ ಪ್ರಮತ್ತಸ್ಯತೆ ದಂಡಪಾಣಿರುವ ಶಿಕ್ಷಾಂ ಕರೋಮಿ. ಹುಚ್ಚನಂತಿರುವ ನಿನಗೆ ನಾನು ಹುಚ್ಚು ಬಿಡಿಸ್ತೇನೆ ಮಗನೇ ಅಂತಂದು. ಎಂದೂ ಮಾತಾಡದ ಪುಣ್ಯಾತ್ಮರು ಅವತ್ತು ಮೌನವ್ರತವನ್ನು ಬ್ರೇಕ್ ಮಾಡಿ, ಇವನೊಬ್ಬ ಯೋಗ್ಯ ಜೀವಿ ಹಾಳಾಗ್ತಾನೆ, ಇವನನ್ನು ನಾನು ಗುರಿ ಇಟ್ಟುಕೊಂಡು ಜಗತ್ತಿಗೆ ಸಂದೇಶವನ್ನು ಕೊಡಬೇಕು ಅಂತ ಅವರಂತಾರೆ, ರಾಜ ನೀನು ಯಾರಿಗೆ ಬೈತಾ ಇದ್ದಿ? ನಿಮಗೆ, ನಿನಗೆ, ನಿಮಗೆ ಅಂತ ಯಾಕಂತ, ನಿನಗೆ. ನೋಡು, ನಿಜವಾಗಲೂ ಬೈಬೇಕಾದದ್ದು ನೀನು ಹೊತ್ತವನಿಗೆ. ನಾನು ಹೊತ್ತವನೂ ಅಲ್ಲ, ನೀನು ಕೂತವನೂ ಅಲ್ಲ, ನನಗೆ ಹೋಗಿ ಸೇರಬೇಕಾದ ಜಾಗವೂ ಇಲ್ಲ. ಅವನಿಗೆ ಆಶ್ಚರ್ಯ ಆಗಿಬಿಡ್ತು. ನೀನು ಅಂದರೆ ನನಗೆ ಯಾವ ಬೇಜಾರು ಇಲ್ಲ, ನೀನು ಯಾರಿಗೆ ಬೈತಾ ಇದ್ದಿ? ಕಾಣುವ ಈ ದೇಹಕ್ಕೋ ನನಗೋ ಅಂದ್ರು. ಆ ಪ್ರಶ್ನೆನೇ ಅವನಿಗೆ ಹೊಸದು. ಅಲ್ಲ, ಈ ದೇಹ ನೀವು, ನಾನು ದೇಹ ಅಲ್ಲ, ನಾನು ನನಗೇ ಕಂಡಿಲ್ಲ, ನಿನಗೇನು ಕಾಣ್ತೀನಿ ಮಗನೇ ಅಂದರು. ಓ, ಇವ್ರದ್ದು ಯಾಕೋ ವಿಚಿತ್ರವಾಗಿದೆ ಮಾತು. ದೇಹೇನ ಜಾತಸ್ಯ ಹಿ ಮೇನ ಸಂತಿ ಸ್ಥೌಲ್ಯಂ ಕಾರ್ಶ್ಯಂ ಆಧಯೋ ವ್ಯಾಧಯಶ್ಚ ಕ್ಷುತ್ರುಡ್ಭಯಂ ಕಲಿರಿಚ್ಚ ಜರಾಚ ನಿದ್ರಾ ಅರತಿ ಮನ್ಯುರಹಂ ಮದಶ್ಚ ದೇಹೇನ ಜಾತಸ್ಯ ಹಿ ಮೇನ ಸಂತಿ. ಸ್ಥೌಲ್ಯ, ಕಾರ್ಶ್ಯ ಸ್ವಲ್ಪ ಆಡಿಕೊಂಡಿದ್ದ, ತುಂಬ ದಪ್ಪ ಇದೆ ಅನ್ನೋದನ್ನು ವ್ಯಂಗ್ಯವಾಗಿ ಆಡಿದ್ದ. ಪಾಪ ತುಂಬ ಸಣ್ಣಗಿದ್ದೀರಿ ಪಾಪ, ಏನು ತಿಂತೀರೋ. ಸ್ಥೂಲತೆ, ಕೃಶತೆ, ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ. ಮನೋರೋಗ, ದೇಹಕ್ಕೆ ಸಂಬಂಧಪಟ್ಟ ರೋಗವೋ ಮನೋರೋಗವೋ, ಕ್ಷುತ್ರುಟ್ ಹಸಿವು ನೀರಡಿಕೆ, ಕಲಿರಿಚ್ಚ ಜರಾಚ ಮುಪ್ಪೋ ಜಗಳವೋ ಇಚ್ಛೆಯೋ, ನಿದ್ರಾ ನಿದ್ದೆ ಬರೋದು, ಆಲಸ್ಯ ಇರೋದು, ಮನ್ಯುರಹಮ್ಮದಶ್ಚ ಕೋಪ ಬರೋದು, ನಾನು ಅನ್ನುವ ಸೊಕ್ಕು, ಇದೆಲ್ಲ ಯಾರಿಗೆ? ಯಾರಿಗೆ ದೇಹ ಇದೆಯೋ ಅವನಿಗೆ. ನನಗೆ ಇದೇನೂ ಆಗೋದಿಲ್ಲ. ಇವನಿಗಿನ್ನೂ ಆಶ್ಚರ್ಯ ಆಯಿತು. ಈ ಆಸಾಮಿ ಹತ್ತಿರದಿಂದ ಫೋಟೋ ತೆಗಿಲಿಕ್ಕೆ ಹೋದರೆ ಕವರೇ ಆಗೋದಿಲ್ಲ, ಅಷ್ಟು ದಪ್ಪ ಇದ್ದಾನೆ.
ಅಂಥದ್ದು ದೇಹ ಇರುವವನಿಗೆ ನೀನಂದರೆ ಇದೆಲ್ಲ ಹತ್ತತ್ತೆ, ನನಗೆ ದೇಹ ಇಲ್ಲ ಅಂದ್ರಲ್ಲ, ಇದೇನಿದು ಕಾಣೋದು? ಮಧ್ವಾಚಾರ್ಯರು ಒಂದು ಸಣ್ಣ ತಾತ್ಪರ್ಯವನ್ನು ಕೊಡ್ತಾರೆ, ಇಲ್ಲಾಂದರೆ ಅರ್ಥವೇ ಆಗೋದಿಲ್ಲ. ದೇಹೇನ ಜಾತಸ್ಯ ಅಂದರೆ ದೇಹ ಸಹಿತವಾಗಿ ಹುಟ್ಟಿದವರಿಗೆ ನೀನು ಅಂದ ಈ ವ್ಯಂಗ್ಯ ಕೊಂಗು ನೋವನ್ನು ತರತ್ತೆ. ನನಗೆ ದೇಹ ಇಲ್ಲ ಅಂದರೆ ಪ್ರತ್ಯಕ್ಷ ಬಾಧ ಅಂತ ಕರೀತಾರೆ, ಪ್ರತ್ಯಕ್ಷ ವಿರೋಧ ಅದು. ಏನು ಈ ಮಾತನಾಡಿದ್ರು ಆಚಾರ್ಯರಂದರು, ಅವರ ಮಾತು ನಿಮಗೆ ಅರ್ಥ ಆಗಲಿಲ್ಲ ಅಂತ. ಏನವರ ಆ ಮಾತಿನ ಅಭಿಪ್ರಾಯ? ದೇಹಾಭಿಮಾನೇನ ಜಾತಸ್ಯ. ಆಚಾರ್ಯ ಆಡಿದ್ದು ಇಷ್ಟು. ಯಾರಿಗೆ ದೇಹಾಭಿಮಾನ ಇದೆ ಅವನಿಗೆ ನೀನಾಡಿದ ಕೊಂಗು ವ್ಯಂಗ್ಯ ಕುಚೋದ್ಯ ನೋವನ್ನು ಉಂಟು ಮಾಡುತ್ತೆ. ನನಗೆ ಅಭಿಮಾನವೇ ಇಲ್ಲದೆ ಇದ್ದದ್ದರಿಂದ, ಈ ದೇಹ ನನ್ನದಲ್ಲದೇ ಇದ್ದದ್ದರಿಂದ ನೀನು ಏನಾದರೂ ಅನ್ನು